ಎಲ್ಲರಿಗೂ ನಮಸ್ಕಾರ. ಇದು ನಾನು ಫಸ್ಟ್ ಯೂಟ್ಯೂಬ್ ವ್ಲಾಗ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್, ಅಂದರೆ ಫಸ್ಟ್ ವ್ಲಾಗ್ಗೆ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗಿದ್ದು ಹುಣಸೂರಿಂದ ತಲಕಾಡು ಗಂಟ ಹೋಗಿದ್ವಿ, ತಲಕಾಡ್ವರೆಗೂ ಟಿ ಟಿಲಿ. ಇದು ಮಾತ್ರ ನಮ್ಮದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗೋಯ್ತು. ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗಿನ ಸಪೋರ್ಟ್ ಮಾಡಿ. ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದು ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಹಂಗೆ ದೇವಿ ದರ್ಶನ ಇವತ್ತು ಆಗಲ್ಲ ಅಂದ್ಕೊಂಡು ಬೇಸರವಾಗಿ ಎಲ್ಲರೂ ವಾಪಸ್ ಬರ್ತಿರ್ಬೇಕಾದ್ರೆ ನಮ್ಮ ರೈಟ್ ಸೈಡ್ ತಿರುಗಿದ ತಕ್ಷಣ ದೇವಿಯೇ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ನಮಗಂತ ತಕ್ಷಣ ಫುಲ್ ಖುಷಿ. ಹುಡುಗರೆಲ್ಲ ಫುಲ್ ಖುಷಿಯಾಗಿ ಮಗ ಹೆಂಗಾರ ಒಳಗಡೆ 20 ರೂಪಾಯಿ ಕೊಟ್ಟೆ ಸ್ಪೆಷಲ್ ಎಂಟ್ರಿ ಹೋಗಿದ್ದು, ಇಲ್ಲ ಫ್ರೀಯಾಗೇ ದರ್ಶನ ಆಯಿತು ಮಗಂಗೆ. ಎಲ್ಲ ಹುಡುಗರೆಲ್ಲ ಖುಷಿಯಾಗಿ ಆ ದೇವಿನ ಎತ್ಕೊಂಡು ಕೊನೆವರೆಗೂ ಆ ದೇವಿ ಎತ್ಕೊಂಡು ಹೋಗೋವರೆಗೂ ಅಲ್ಲೇ ಇದ್ದು, ಆಮೇಲೆ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡಿ, ಅಲ್ಲಿಂದಾನೇ ಕೈ ಮುಗಿದ್ಬಿಡಿ ದೇವಿಗೆ. ಅಲ್ಲೇ ಒಂದು 2-3 ಫೋಟೋ ತೊಗೊಂಡು ಆಮೇಲೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಗಾಯ್ಸ್. ಇವತ್ತು ಬೆಳಗ್ಗೆ ಇದಾಗ ಹೊರಟಿರೋ ತಲಕಾಡಿಗೆ. ಇವಾಗ ಬಂದಿದ್ದೀವಿ ಎಲ್ಲ ಈಗ ಸೇರ್ಕೊಂಡು. ಹುಡುಗರೆಲ್ಲ ಅಡುಗೆ ಮಾಡ್ತಾವ್ರೆ ಗಾಯ್ಸ್. ಅಲ್ಲಿ ನೋಡ್ರ ಹುಡುಗರು ಫೋಟೋ ಶೂಟ್ ಮಾಡ್ತಾವ್ರೆ. ಯಾರ್ದೋ ಕಾರು ಬಿಟ್ಟು ಫೋಟೋ ಶೂಟ್ ಮಾತ್ರ ಎತ್ತಿತ್ತು ನೋಡಿ ಫ್ರೆಂಡ್ಸ್. ನಾವೆಲ್ಲ ಕೆಲಸ ಮಾಡ್ತಿದ್ರೆ ಎಲ್ಲ ಮಗ ಅಡುಗೆ ಮಾಡಕ್ಕೆ ರೆಡಿ ಮಾಡ್ತಾವನೆ. ಇನ್ನು ಮೊಸರು ಸಿಕ್ಕಿಲ್ಲ, ಏನಿಲ್ಲ. ಒಟ್ಟಿನ ಈಗ ಒಲೆ ಹಸಿದ್ದೀವಿ, ನೋಡ್ಬೇಕು ಏನಾಯ್ತು. ನಿಮ್ಗೆ ತೋರಿಸಲ್ಲ ಬಿಡಿ. ನೀರು ಕಾಯ್ಸೋದು ಮಾತ್ರ ನಾನು ಅಡುಗೆ ಲವಣ್ಣ ಹೇಮಂತ ಹೇಮಂತ್ ಸ್ಮೈಲ್. ಬೇಗ ಈರುಳ್ಳಿ ಕಟ್ ಮಾಡಿ ಟೈಮ್ ಆಯ್ತು ಹೋದ. ಎಣ್ಣೆ ಹಾಕಿ ಎಣ್ಣೆ ಹಾಕಿ ಎಣ್ಣೆ ಹಾಕಿ. ಲಾವಣ್ಯ ಅವರೇ ವಾ, ಯಾಕೋ ಇದಕ್ಕೆ ಟೈಮ್ ಸರಿ ಇಲ್ಲ, ಕುಂತ್ಕತ ಇಲ್ಲ. ಹಾಕಿ ಸಾಕೈತೆ ಸಾಕು. ಈರುಳ್ಳಿ ಜಾಸ್ತಿ ಹಾಕ್ಬೇಡಿ, ಎಣ್ಣೆ ಕಾದಿಲ್ಲ. ಎಣ್ಣೆ ಕಾದ್ಮೇಲೆ ಇದಿಲ್ವಾ ಹಿಡಿಯೋದು ಕೈಲಿ ಫಸ್ಟು. ಬ್ರದರ್ ವಿಡಿಯೋ ಮಾಡ್ತವ್ರೆ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಂಗಂತಾರ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನಿಮ್ಮ ಕಡೆ ಏನಂತಾರೆ ಅಂದ್ರೆ? ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸ್ವಲ್ಪ ಉಪ್ಪು ಹಾಕ. ಅದೆಲ್ಲ ಕವರಲ್ಲಿ ಕಟ್ಟಿದ್ಮೇಲೆ ಉಪ್ಪು ಪುಡಿ ಅದು ಸಾಕಾಗಿದಿಲ್ಲ. ಗರಂ ಮಸಾಲ ಕಾಣ್ತಾ ಇಲ್ಲ. ರಫೇಲ್ ಅವ್ನ ಗಾಡಿಲೇ ಬಿಟ್ಬಿಟ್ಟು ಬಂದಿರಂಗ ಅವನೇ ಮಗ. ನೋಡ್ಕೊಬರೋಗಲ್ಲಿ ಖಾರದ ಪುಡಿ ಕಣಪ್ಪ, ಅದು ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲಿ ಮಚ್ಚ ತೋರಿಸಿ ಈ ಕಡೆ ಸಿಕ್ತು ಅಂದ್ಬಿಟ್ಟು ವಾಪಸ್ ತಗೋರಿ. ಬಜ್ಜಿ ಮೆಣಸಿನ್ಕಾಯಿನ ಇವನು ಆ ಅಜ್ಜಿ ಅಂಗಡಿ ಎಸ್ಕೇಪ್ ಮಾಡ್ಕೊಂಡು ಬಂದವನೆ. ಇಲ್ಲಿ ನೋಡಿದ್ರೆ ಇಲ್ಲಿ ನಮಗೆ ಬಾದ್ಕಾಗ್ತಾ ನೋಡ್ರೆ ಬದುಕಾಗ್ತಾನೆ. ಈಗ ನೋಡಿ ಬಜ್ಜಿ ಎಸ್ಕೇಪ್ ಮಾಡ್ಕೊ ಬರೋದಲ್ವಾ ಅಂತವಳೆ. ಹೌದು ಅಣ್ಣ. ಏನವ ಹಾಕಮ್ಮ. ಅವ್ನು ತೋರಿಸ್ಬಿಟ್ಟಕ್ಕೆ ಎಷ್ಟು ಹಾಕ್ಬೇಕಂತ ಇಲ್ಲೇ ಉಯ್ತಾ ಇಲ್ಲ ನೋಡ್ಕೊತಾನೆ. ಏಯ್ ಸಾಕು ಸಾಕು, ಜಾಸ್ತಿ ಇದ್ದು ಬೇಡ, ಮಸಾಲೆ ಜಾಸ್ತಿ ಇದ್ದು ಕೈ ಆಯ್ತದೆ. ಫಸ್ಟ್ ಟ್ರೈ ಮಾಡ್ತಾರಲ್ವಾ ನಾವುಗಳು.
ಮಗ ಅರ್ಶನ ತರ್ಲಿಲ್ವಾ? ನಾನು ಏನು ತಗೊಳ್ಳಿದ್ರೆ ಬೇಡ ನಾನೇ ತಗೊಳ್ಳಿ ಅಂತ ಹೇಳಿದ್ನಲ್ಲ. ಅದ್ರಲ್ಲೇ ಮಿಕ್ಸ್ ಆಯ್ತು ನೋಡು. ಏನೇ ಕಾದಿರಲಿಲ್ಲ ಅವಾಗಲೇ ತೋಡ ಹಾಕೋದ್ಲು ಬೇಡ ಅಂತ ಆಗಲ್ಲ ಸ್ವಲ್ಪ ಹಾಕು. ಫೋನ್ ಇಟ್ಕಲ್ಲ ಇದನ್ನ ಮಾಡ್ರೋ. ಅಕ್ಕಿ ತೊಳಿರೋ. ಆನೆ ಹಂಗೆ ಹಿಡಿತೈತೆ. ಮಗ ಖಾರ ಬಾತು. ಅಕ್ಕಿ ತೊಳಿರಿ. ಗೊತ್ತಾಯ್ತು ಇಲ್ಲ ಗೊತ್ತಾಯ್ತು. ರುಚಿ ಆಯ್ತಾ? ಆಯ್ತು ಕಣ ಟೊಮೊಟೊಗಿಂತ ಉಳಿಗಿದೆ. ಲೈಟ್ ಸ್ವಲ್ಪ ಲೈಟ್ ಖಾರ ಹೆಂಗಾಯ್ತು ಅನ್ನ ಬೆಂದ್ಬಿಟ್ಟು ಒಂದು ಸ್ವಲ್ಪ ರುಚಿ ಕೊಟ್ಟರೆ ಸಾಕು. ಮೊಸರು 1 hour later. ಅಲ್ಲೋರ್ ನೋಡಲ್ಲಿ ಕಲ್ತವು ಅಲ್ಲೋಗಿ ಬಿರೋನು ಅವನು. ಹಾಯ್ ಮಾಡ್ರು. ಹಾಯ್ ಮಾಮ್. ಹಾಯ್ ಮಾಡ್ರು. ಬಾ ಲೇಟ್ ಆಯ್ತು. ಲೀಡ್ರು ಕರಿ ಬಿಳಿ ಅದು ರಫೇಲ್. ಇಲ್ಲಿ ನೋಡ್ರ ಬಾಡಿ ನೋಡ ಬಾಡಿ ಒಂದು ಬಾಡಿಯೋ ಬಾಡಿ ನೋಡ್ರ ಡೆಡ್ ಬಾಡಿಯೋ ಬಾಡಿ. ಬೈ ಬರ್ರೋ ಮಗ ಬರ್ರೋ. ವಿಡಿಯೋನಾ? ಹಾಯ್ ಗುಡ್ ನೈಟ್, ಗುಡ್ ಮಾರ್ನಿಂಗ್, ಗುಡ್ ನೈಟ್. ಮಚ್ಚ ಎಲ್ಲ ಒಂದು ಯೋ 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 ಮಗ ನಾನು ಓ ಡೈ ಹೊಡ್ಕೊ. ಡೈ ಹೊಡಿತಾರೆ. Ready, 1, 2, 3, start. ಒತ್ತಾರೆ ಎದ್ದಿ ಕನ್ನಡಿ ನೋಡ್ತಾ ಅದೇ ಫೋನ್ ಬತ್ತು ಎತ್ತುವುದೇ ಕಾರ್ ಆಕ್ಸಿಡೆಂಟ್ ಆಗಿದ್ದದೆ. ನಮ್ಮ ಅಪ್ಪಿಲ್ಲ ನಮ್ಮ ಚಿಕ್ಕಪ್ಪಿಲ್ಲ ದೊಡ್ಡಪ್ಪಿಲ್ಲ ನನ್ನ ತಂಗಿಲ್ಲ ನನ್ನ ತಂಗಿ ಅಂತಾರೆ ಕಾಲೇಜ್ ಎದ್ದೋಯ್ತಿದ್ದು ಯಾವ ಹುಡುಗನ ಸವಾಸನೂ ಇಟ್ಬಿಟ್ಟು ಹಿಂಗೆಲ್ಲ ನೀರಂತ ಬೇಡ ಹಂಗೆ ಜಾಸ್ತಿ. A few moments later. ಕೊಡ್ಬಿಡ್ತೀನಿ ನಾನು. ನಾನೇ ನೋಡಿ ಕೊಡು ಸೋಟು. ನನ್ನ ಮಕ್ಕಳು ಒಂದೊಂದಲ್ಲ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವಂತ ನೋಡಿದ್ರೆ. ಕೆತ್ತಬೇಕು. ಫೋನ್ ಹೆಂಗ್ ರೊಟೇಟ್ ಬರ್ತಾರೆ. Come on, start.
One eternity later. ಇವ್ರಿಗೆಲ್ಲ ಅಡಿಗೆ ಮಾಡಕ್ ಗೊತ್ತಿಲ್ಲ ತಗೊಂಡು ಹಾಕೊಡು ಬೇಗ ಮಿಕ್ಸ್ ಅಂದ್ರೆ ಕೊನೆಗೆ ನಾವು ತಲ್ಕಾಡಲ್ಲಿ ಅಡಿಕೆ ಮಾಡಿ ಕೈ ಹುಷಾರು. ಹುಡುಗರೆಲ್ಲ ಫುಲ್ ಡ್ಯಾನ್ಸ್ ಮಾಡಿ ಕೊನೆಗೆ ಅಲ್ಲಿಂದ ಹೊರಟ್ವಿ. ಅಡಿಕೆನೂ ಅಲ್ಲೇ ತಗೊಂಡು ಮುಂದೆ ಎಲ್ಲಾದ್ರೆ ನೀರೆಲ್ಲ ಕಡೆ ಎಲ್ಲಾದ್ರೆ ಚೆನ್ನಾಗಿ ಪ್ಲೇಸ್ ಇರೋ ಕಡೆ ಕುಂತು ಊಟ ಮಾಡೋಣ ಅಲ್ಲಿಂದ ಹೊರಟಿ ಮುಂದೆ ಒಂದು ಜಾಗಕ್ಕೆ ಹೋದ್ವಿ. ಅಷ್ಟರಲ್ಲಿ ಬಾತೆಲ್ಲ ಆರೋಗಿತ್ತು. ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಎಷ್ಟು ಅಂತ ಅನ್ನಿಸ್ತು. ಕೊನೆಗೆ ಅಲ್ಲಿಂದ ಹೊರಟಿ ಹುಡುಗರೆಲ್ಲ ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಮೊಸರು ಬಜ್ಜಿ ಮಾಡಿ ಆಮೇಲೆ ಎಲ್ಲರಿಗೂ ಹುಡುಗರಿಗೆಲ್ಲರಿಗೂ ಊಟ ಹಾಕಿ ಆಮೇಲೆ ಊಟ ಕೊಟ್ಬಿಟ್ಟು ಆಮೇಲೆ ನಾವು ಮಾಡಿ ಕೊನೆಗೆ ಅಡುಗೆ ಮಾಡೋದು ತುಂಬ ಲೇಟಾಗಿ ಪಾಪ ನಮ್ಮ ಡ್ರೈವರ್ ಹಸ್ಕೊಂಡಿದ್ದು. ಪಾಪ ನಮಗೋಸ್ಕರ ಅವರು ಆರಾಮಾಗಿ ಕೂಲಾಗಿದ್ದು. ಪಾಪ 5 ಊರಲ್ಲಿ ನಾವೆಲ್ಲ ಊಟ ಮಾಡಿದ್ವಿ. Later. ಹುಡುಗಿರಂದ್ರೆ